ನಾನು ಒಂದು ಬ್ರೇಸ್ಲೆಟ್ ತಗೊಂಡೆ ನೋಡಿ. ಗಾಡಿ ಓಡಿಸ್ಬೇಕು ಅಂದ್ರೆ ಫಸ್ಟ್ ಆಗಿ ನಮ್ಮಲ್ಲಿ ನಾವೇ ಧೈರ್ಯ ತಗೋಬೇಕು, ಶಕ್ತಿ ತಗೋಬೇಕು. ಯಾರೋ ಕೇಳಿದ್ರಿ ಎಷ್ಟು ಇಂಚಿದೆ ಇದು ಅಂತ ಹೇಳಿ. ನೋಡಿ ಇದು ಡಿಸೈನ್ ಈ ತರ ಇದೆ, ಹಗ್ಗದ ಚೈನ್. ನಾನು ನಮ್ಮನೆ ಮಾಡ್ತಿದ್ದೀನಿ ನೋಡಿ. ಎಷ್ಟು ಕಷ್ಟ ನಾಮಿನಿ ಮಾಡಿಸ್ಬೇಕು ಅಂದ್ರೆ. ಮಂಗಳೂರು ಬನ್ಸ್ ತಿನ್ನಕ್ ಬಂದಿದೀವಿ. ಏನ್ ಮ್ಯಾಟರ್ ಗೊತ್ತಾ, ಆಕ್ಚುಲಿ ನಾನು ಗಾಡಿ ಎತ್ಕೊಂಡು ನೆನೆ ಆಸ್ಪತ್ರೆಗೆ ಒಬ್ಳೆ ಹೋಗಿ ಬಂದಿ. ಅಂಡ್ ನಾನು ಫಿಸಿಯೋಥೆರಪಿಸ್ಟ್ಗೆ ಹೇಳಿದೆ ನಾನು ಗಾಡಿ ಓಡಿಸ್ಕೊಂಡ್ ಬಂದೆ ಅಂತ. ಅವರು ಇಟ್ಸ್ ಓಕೆ, ನಿಧಾನ ಕೊಡ್ಸು, ಪರವಾಗಿಲ್ಲ, ಓಡಿಸು ಅಂತ ಹೇಳಿದ್ರು. ಸೊ ನಂಗೆ ಗ್ರೀನ್ ಸಿಗ್ನಲ್ ಬಂದಿದೆ ಗಾಡಿ ಓಡ್ಸಕ್ಕೆ. ಆದ್ರೆ ನಾನು ಓಡಿಸ್ತಾ ಇರೋದು ಆಕ್ಟಿವಾ, ಬೈಕ್ ಅಲ್ಲ. ಬೈಕ್ ಓಡ್ಸಕ್ಕೆ ಇನ್ನ ಟೈಮ್ ಬೇಕು. ಸೊ ಫಿಸಿಯೋಥೆರಪಿಗೆ ಇನ್ನು ಮುಂದೆ ಹಾಸ್ಪಿಟ್ಲಿಗೆ ಗಾಡೀಲಿ ಬರ್ತೀನಿ. ಪೀಸ್. ಆದರೆ ಇಷ್ಟು ದಿನ ಒಬ್ಬಳೇ ಓಡಾಡ್ತಿದ್ದೆ. ಇವತ್ತು ನಮ್ಮ ಅಮ್ಮನ ಕೂರಿಸ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಆಗುತ್ತಾ ಅಂತ ಟ್ರೈ ಮಾಡೋಣ, ನೋಡೋಣ. ಆಗುತ್ತೆ, ನನ್ನ ಕೈಲಿ ಆಗುತ್ತೆ. ನಿನ್ನೆನೇ ಹೋಗಿದ್ದೀನಿ. ನಾವು ಧೈರ್ಯ ಗೆಡಬಾರ್ದು, ಧೈರ್ಯದಿಂದ ಇರಬೇಕು, ಅವಾಗಲೇ ಎಲ್ಲನೂ ಮಾಡೋಕ್ಕಾಗೋದು. ಸೊ ಬನ್ನಿ ನಮ್ಮ ಅಮ್ಮನ ಕೂರಿಸ್ಕೊಂಡು ನಮ್ಮ ಹೋಟ್ಲಲ್ಲಿ ಒಂದು ಕಾಫಿ ಕುಡ್ಕೊಂಡು ಸ್ವಲ್ಪ ನಮ್ಮ ಅಮ್ಮಂಗೆ ಏನೋ ಅವ್ರ ಅಮ್ಮಂದು ಬ್ಯಾಂಕ್ ಕೆಲಸ ಇದೆಯಂತೆ, ತುಂಬ ಇಂಪಾರ್ಟೆಂಟ್ ವಿಚಾರ. ಅದನ್ನು ಹೇಳ್ತೀನಿ ನಿಮಗೆ ನಾನು. ಒಂದು ಸ್ಮಾಲ್ ಮಿಸ್ಟೇಕಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ಇವಾಗ ಬನ್ನಿ ನಮ್ಮ ಅಮ್ಮನ ಕೂರಿಸ್ಕೊಂಡು ಗಾಡಿ ರೈಡ್ ಹೋಗೋಣ. ನಮ್ಮ ಅಪ್ಪಂಗೂ ಗೊತ್ತು ಗಾಯ್ಸ್, ನಮ್ಮ ಅಪ್ಪಂಗೂ ಹೇಳಿದ್ದೀವಿ. ಪರ್ಮಿಷನ್ ತಗೊಂಡೇ ನಾವು ಮಾಡ್ತಾ ಇರೋದು. ಡಾಕ್ಟರ್ ಪರ್ಮಿಷನ್ ಇದೆ, ಫಿಸಿಯೋಥೆರಪಿಸ್ಟ್ ಪರ್ಮಿಷನ್ ಇದೆ, ನಮ್ಮ ಅಪ್ಪ ಅಮ್ಮಂದು ಪರ್ಮಿಷನ್ ಇದೆ. ಗಾಡಿ ಓಡಿಸ್ತಾ ಇದ್ದೀನಿ. ಅದು ಆಕ್ಟಿವಾ ಮಾತ್ರ, ಬೈಕ್ ಸದ್ಯಕ್ಕಿಲ್ಲ. ಹೋಗೋಣ ಬನ್ನಿ. ನಾನು ಒಂದು ಬ್ರೇಸ್ಲೆಟ್ ತಗೊಂಡೆ ನೋಡಿ, ಬೆಳ್ಳಿ ಬ್ರೇಸ್ಲೆಟ್. ಹೆಂಗಿದೆ ನೋಡಿ. ನೋಡಿ ಇಲ್ಲ ನೋಡಿ, ಬೆಳ್ಳಿ ಬ್ರೇಸ್ಲೈಟ್ ತಗೊಂಡೆ ನಾನು ನನ್ನ ಕೈಗೆ. ನಮ್ಮ ಚೆರಿಗಂತೆ ನನಗೆ, ನಾನು ಹಾಕೊಳಕ್ಕೆ. ನೋಡಿ ಈ ಥರ ಕೊಕ್ಕಿ ಇಟ್ಕೊಂಡು ತೋರಿಸೋ ಕೈಯಲ್ಲಿ ಹಿಂಗೆ ಸುಮ್ಮನೆ ಅಲ್ಲ, ಹಿಂಗೆ ಇಟ್ಕೊ. ನೋಡಿ ಹಿಂಗೆ ನನ್ನ ಕೈಗಂತೂ ಸಕ್ಕದಾಗ ಕಾಣುತ್ತದು ಬ್ರೇಸ್ಲೈಟ್ ದಪ್ಪಕ್ಕೆ. ನನಗೆಲ್ಲ ಈ ಥರ ಇಷ್ಟ ಆಗಲ್ಲ ನೋಡಿ. ಹಿಂಗೆ ಹಾಕ್ಸರಿ ನನ್ನ ಕೈಗೆ ಹಾಕಿ ಹೋಗ್ಲಿ ಒಂದು ನಿಮಿಷ, ಸುಮ್ಮನೆ ಹಂಗೆ ಇಡು. ನೋಡಿ ಈ ಥರ ಬ್ರೇಸ್ಲೈಟು, ಬೆಳ್ಳಿ ಬ್ರೇಸ್ಲೈಟು. ಅಯ್ಯೋ ಬಿದೆ ಹೋಯ್ತು ಮಾವು. 30 ಗ್ರಾಮ್ ಇದೆಯಾ ಅದು? ನಡೀಲಿ ನೋಡಿ ಗಾಯ್ಸ್, ಯಾರೋ ಮೊನ್ನೆ ಕೇಳಿದ್ರಿ. ಆ್ಯಕ್ಚುಲಿ ಯಾರೋ ತುಂಬ ಡೀಪಾಗಿ ನಿನ್ನನ್ನು ಅಬ್ಸರ್ವ್ ಮಾಡಿದ್ದಾರೆ. ಹೊಸ ಚೈನ್ ಮಾಡಿಸ್ಕೊಂಡಿದ್ದೀರಾ, ತೋರಿಸ್ಲೇ ಇಲ್ಲ ನೀವು ಅಂತ. ಈ ಕಡೆ ಲೈಟ್ ಹಾಕಮ್ಮ. ತೋರಿಸೇ ಇಲ್ಲ ನಮಗೆ, ಡಿಸೈನ್ ಎಕ್ಸ್ಪ್ಲೈನ್ ಮಾಡಿ ಅಂತ ಯಾರೋ ಕಮೆಂಟ್ ಹಾಕಿದ್ದಾರೆ ನನಗೆ. ಸೊ ನೋಡಿ, ನಮ್ಮಮ್ಮ ಹೊಸ ಮಾಂಗಲ್ಯ ಚೈನ್ ಕೂಡ ಸ್ವಲ್ಪ ಚಿನ್ನ, ಸ್ವಲ್ಪ ದುಡ್ಡು ಇಟ್ಟಿದ್ರು ನಮಗೆಲ್ಲ, FD ಇಟ್ಟಿದ್ರು. ದುಡ್ಡು ಇಟ್ಟರೆ ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು ಪಾಪ ಚೈನ್ ಹಾರ ಮಾಡಿಸ್ಕೊಂಡಿದ್ದೆ. ಒಂದು ಹಾರ ಆದಮೇಲೆ ದುಡ್ಡು ಯಾಕೆ ಇಡಬೇಕು ಅಂತ ಹೇಳಿ 30 ಗ್ರಾಮಲ್ಲಿ ಒಂದು ಚೈನ್ ಮಾಡಿಸ್ಕೊಂಡೆ. ನನ್ನ ಹತ್ರ ಡಬಲ್ ಚೈನ್ ಇದೆ, ಮಂಗಲಿ ಚೈನು. ಇರಲಿ ಇವಾಗ ಸ್ವಲ್ಪ ಸೇಫ್ಟಿ ಅಂತ ನೋಡ್ಬಿಟ್ಟು ಚಿಕ್ಕದಲ್ಲಿ ಮಾಡಿಸ್ಕೊಂಡಾರ ಅಂದರೆ 30 ಗ್ರಾಮ್ ಆಗೋಯ್ತು. 10 ಗ್ರಾಮ್ ಅಂದ್ಕೊಂಡು ಹೋದೆ ಚಿಕ್ಕದ್ರಲ್ಲಿ ಮಾಡ್ಸೋಣ ಅಂತ. ನೋಡಿದ್ರೆ ಅಯ್ಯೋ ಮಣಿಗಳೆಲ್ಲ ಹಾಕಿದ್ರೆ ವೇಸ್ಟೇಜ್ ಎಲ್ಲ ಇಳಿತಾರೆ 2-3 ಗ್ರಾಮು ಅಂದ್ಬಿಟ್ಟು ಇದೇ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಅಮ್ಮನ ದುಡ್ಡು. ಎಷ್ಟು ಇಂಚಿದು? 20 ಅಲ್ಲ 18 ಇಂಚಸ್. 18 ಇಂಚು. ಯಾರೋ ಕೇಳಿದ್ರಿ ಎಷ್ಟು ಇಂಚಿದೆ ಇದು ಅಂತ ಹೇಳಿ. ನೋಡಿ ಇದು ಡಿಸೈನ್ ಈ ಥರ ಇದೆ, ಹಗ್ಗದ ಚೈನ್, ದಪ್ಪಕ್ಕೆ ಹಗ್ಗದ ಚೈನ್ ಇದೆ. ಈ ಥರ ಚೈನು ಏನಂದರೆ ಬರೀ ನೋಡಿ ವೇಸ್ಟೇಜಲ್ಲೂ ಜಾಸ್ತಿ ನಮಗೇನು ಹೋಗಲ್ಲ. ನೋಡಿ ಇದೆ ಬರೀ 4 ಕರಿಮಣಿ ಇದೆ, ಮತ್ತು ತಾಳಿ ಕಂಬಿನೂ ಗೋಲ್ಡೆ, ಇದು ಕಂಬಿ ಕೂಡ. ಸೊ ಕಂಪ್ಲೀಟಾಗಿ ಈ ಥರ ಮಾಡಿಸ್ಕೊಂಡಿದ್ದಾರೆ ನಮ್ಮಮ್ಮ. ಕೆಲವರು ಇದನ್ನು ಈ ತಾಮ್ರದಲ್ಲಿ ಎಲ್ಲ ಹಿತ್ತಾಳೆದ್ರಲ್ಲಿ, ತಾಮ್ರದಲ್ಲಿ ಸಾಮಾನ್ಯಕ್ಕೆ ಮಾಡಿಸೋದು, ಕಂಬಿಗಳನ್ನ ಮಾಡಿಸ್ತಾರೆ. ನಮ್ಮಮ್ಮ ಬೈಯೋರು ಯಾವಾಗಲೂ ಚಿನ್ನ ಮಾಡಿಸ್ದಾಗ ಚಿನ್ನದ ಕಂಬಿ ಮಾಡಿಸ್ರೆ ತಿಂದುಬಿಡುತ್ತೆ, ಚಿನ್ನದ ತಿಂದ್ಬಿಡುತ್ತೆ ಅನ್ನೋರು. ನಮ್ಮ ಅಮ್ಮನ ಆಸೆ ಪ್ರಕಾರನೇ ಚಿನ್ನದ್ದೇ ನಮ್ಮ ಮನೇಲಿ ಎಲ್ಲದರಲ್ಲೂ ಚೈನ್ಗಳಲ್ಲಿ ನಾವು ಚಿನ್ನದ್ದೇ ಇದು ಕಂಬಿಗಳನ್ನ ಜೋಡಿಸ್ಕೊಂಡಿರೋದು ಮಾಂಗಲ್ಯಕ್ಕೆ. ಅದು ನಮ್ಮ ಅಮ್ಮನಿಗೆ ಇಷ್ಟ. ಓಕೆ, ಇದು ನಮ್ಮ ಅಮ್ಮಂದು ಮಾಂಗಲ್ಯ ಸರ, ಮಾಂಗಲ್ಯ ಚೈನು. ಇದು ನಂದು ಬ್ರೇಸ್ಲೈಟ್. ಇದು ಅಜ್ಜಿ ನೆನಪಿಗೆ. ಇದು ನನ್ನ ಗಿಫ್ಟ್. ಅಂದರೆ ನಾವಿಬ್ಬರು 50-50 ಹಾಕೊಂಡು ತಗೊಂಡ್ವಿ. ಇದಕ್ಕೆ ಆ್ಯಕ್ಚುಲಿ 10,000 ಆಯಿತು. 10,000 ಆಯ್ತು ಈ ಬ್ರೇಸ್ಲೈಟ್ಗೆ. ಹೌದು, ಯಾಕಂದರೆ ಬೆಳ್ಳಿ ರೇಟು ನಾನು ತೊಗೊಂಡಾಗ 260 ರುಪೀಸು. ಈಗ ಆನ್ ಆ್ಯಂಡ್ ಆಫ್ ಆಗ್ತಾಯಿದೆ ಬೆಳ್ಳಿ ರೇಟು. ಬಟ್ ಚಿನ್ನ ಸಖತ್ ವೆಯ್ಟ್ ಇದೆ ಇದು ಮಾತ್ರ. ಮತ್ತು ಇದು ಗೋಲ್ಡ್ ಚೈನ್ ಬಂದು ನಾವು ಮಾಡಿಸ್ಕೊಂಡಾಗ 12,850 ಹಾಕೊಂಡ್ರು ಗ್ರಾಮು. ನಾವು ಮಾಡಿಸಿದಾಗ 12,850 ಇತ್ತು. ಈಗ ಆಲ್ಮೋಸ್ಟ್ 14,000 ಹೋಗಿದೆ ಗ್ರಾಮು. 14,000 ಹೋಯ್ತು ಗ್ರಾಮು. 13.5 ತನಕ ಬಂದು ಕೂತ್ಕೊಂಡಿದೆ. ಬಟ್ ನಾವು ಮಾಡಿಸ್ಕೊಂಡಾಗ ಸ್ವಲ್ಪ ಕಮ್ಮಿ ಇತ್ತು, ಆವಾಗಲೇ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ವಿ ನಾವು. ಅಲ್ಲೇ ಹೋಗಿ ಮಾಡಿಸಿದ್ವಿ. ಸೊ ತುಂಬ ಜನಕ್ಕೆ ಶಾರ್ಟಾಗಿ ಡೈಲಿ ವೇರ್ಗೆ ಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಚೈನ್ ಮಾಡಿಸ್ಕೋಬೋದು. ಆದರೆ ನಮ್ಮಮ್ಮ ಆಚೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಲ್ಲ ಗೈಸ್, ಬೇಡ
ಮನೇಲಿದ್ದಾಗ ಅಥವಾ ಫಂಕ್ಷನ್ ಇದ್ದಾಗ ಮಾತ್ರ ಅಷ್ಟೇ ಹಾಕೊಂತಾರೆ. ಡೈಲಿ ಹಾಕೊಳ್ಳೋದು. ಇಲ್ಲಾಂದ್ರೆ ಸುಮ್ಮನೆ ಮನೇಲಿ ಹಾಕೋತೀನಿ. ಸುಮ್ಮನೆ ಎಲ್ಲಾದ್ರೂ ನಾವು ಆಚೆ ಹೋದಾಗೆಲ್ಲ ತುಂಬಾ ಕಷ್ಟ. ಇವಾಗ ಸುಮ್ಮನೆ ಯಾಕೆ ಸೈಕ್ ಸೀನ್ ಆಗೋಯ್ತದೆ ಅಂದ್ಬಿಟ್ಟು ನಾವು ಬೇರೆ ಹಾಕೊಂಡು ಹೋಗ್ತೀವಿ. ಭಯನೇ ಆಗುತ್ತೆ. ನನ್ಗಂತೂ ಚಿನ್ನ ನೋಡಿದ್ರೆ ಭಯ ಆಗೋ ಸ್ಟೇಜಲ್ಲಿ ಐತಿ ಇವಾಗ. ಓಕೆ, ಇಷ್ಟ ಆಯ್ತಾ ಡಿಸೈನು? ನೋಡಿ ಕಮೆಂಟ್ ಹಾಕಿ ಡಿಸೈನ್ ಇಷ್ಟ ಆದರೆ. ಅದಕ್ಕೆ ಆಲ್ಮೋಸ್ಟ್ 5 ಲಕ್ಷ ಕೊಟ್ಟರು ಕ್ಯಾಶ್. 3 ಲಕ್ಷ ಆಯ್ತು ಅನ್ಸುತ್ತೆ. ಅದಕ್ಕೆ 3 ಲಕ್ಷ ಆಯ್ತು. ಇದು ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ 3 ಸಮವಾಗಿ ಡೆಪಾಸಿಟ್ ಮಾಡಿದ್ರು ಪೋಸ್ಟ್ ಆಫೀಸಲ್ಲಿ. ದುಡ್ಡೆಲ್ಲ ತಗೊಂಡ್ವಿ. ಆ ನೆನಪಿಗೆ ದುಡ್ಡಿದ್ರೆ ನಿಜ ಖರ್ಚಾಗ್ಬಿಡುತ್ತೆ. ಇವತ್ತಿನ ಗೋಲ್ಡ್ ರೇಟ್ಗೆ ಫ್ಯೂಚರ್ ಕಾಪಾಡತ್ತೆ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದೀನಿ. ಲಾಕ್ ಮಾಡಿಬಿಡ್ತೀನಿ, ಎತ್ತಿಟ್ಬಿಡ್ತೀನಿ, ಲಾಕರಲ್ಲಿ ಇಡ್ತೀನಿ. ಓಕೆ, ಗಾಡಿ ಓಡಿಸ್ಬೇಕು ಅಂದರೆ ಫಸ್ಟಾಗಿ ನಮ್ಮಲ್ಲಿ ನಾವೇ ಧೈರ್ಯ ತಗೋಬೇಕು, ಶಕ್ತಿ ತಗೋಬೇಕು. ಫಿಸಿಯೋಥೆರಪಿಲಿ ಏನೇ ಸ್ಟ್ರೆಂಥಿಂಗ್ ಮಾಡಿಸಿದ್ರು ನೀನು ಸೆಲ್ಫಾಗಿ ಮಾಡಿಸ್ತೀಯಲ್ಲ, ಅದೇ ಮೇಯ್ನು. ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರಬೇಕು. ಭಯನೇ ಪಡೋಂಗಿಲ್ಲ. ನೀನು ಗೆದ್ದು ಬರ್ತೀಯ. ಯಾವತ್ತೂ ಸೋಲ್ನ ಒಪ್ಕೋಬೇಡ ಯಾವಾಗ್ಲೂ. ಒಳ್ಳೇದಾಗಲಿ. ಇವತ್ತು ನೆನ್ನೆ ಸಿಂಗದಾಗ ಒಬ್ಬಳೇ ಹೋಗಿ ಬಂದಿದ್ಯಾ, ಇವತ್ತು ನಾನು ಹಿಂದೆ ಕೂತ್ಕೋತೀನಿ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀಯ ಅಂತ ಅಪ್ಪನ ಸಜೆಷನ್ನು ನೋಡಿ. ಹೆಂಗೆ ನಿಧಾನಕ್ಕೆ ಹೋಗ್ರಿ ಅಂತ ಹೇಳಿದ್ದಾರೆ. ಆಮೇಲೆ ಫಿಸಿಯೋಥೆರಪಿಸ್ಟ್ಗಳು ಹೇಳಿದ್ದಾರೆ ಟ್ರೈ ಮಾಡಿ ಅಂತ. ಎಕ್ಸಸೈಸ್ ಸಿಕ್ಕಾಪಟ್ಟೆ ರಿಸ್ಟ್ಗೆಲ್ಲ ಮಾಡಿಸ್ತಾ ಇದ್ದಾರೆ ಅವಳಿಗೆ. ಇನ್ನೂ ಫ್ಲೆಕ್ಸಿಬಲ್ ಆಗಲಿ, ನಿಧಾನಕ್ಕೆ ಓಡಿಸು ಅಂತ ಹೇಳಿದ್ದಾರೆ. ಹಾಗಾಗಿ ಡಾಕ್ಟರ್ ಸಜೆಷನ್, ನಮ್ಮ ಯಜಮಾನ್ರ ಸಜೆಷನ್ನಿಂದ ಇಬ್ಬರು ಇವತ್ತು ಡಬಲ್ಸ್ ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಹೋಗ್ತೀವಿ. ಫೇವ್ರೇಟ್ ಹೋಟೆಲಲ್ಲಿ ಮಂಗಳೂರು ಬನ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಎಷ್ಟು ದಿನ ಆಯಿತು ಮಂಗಳೂರು ಬನ್ಸ್ ತಿಂದು, ತುಂಬ ಆಸೆ ಆಗ್ತಿತ್ತು. ಅದಕ್ಕೆ ನಾವು ವಿಜಯನಗರ ನಮ್ಮ ಮಠ ಅಲ್ಲಿ ಬಂದು ಮಂಗಳೂರು ಬನ್ಸ್ ತಿಂತಾ ಇದ್ದೀವಿ. ವಾವ್ ಗಾಯ್ಸ್, ಐ ಲವ್ ಇಟ್ ಗಾಯ್ಸ್. ಸಖತ್ತಾಗಿರುತ್ತೆ ಮನಿ ಗಾಯ್ಸ್. ಆಫ್ಟರ್ ನನಗೆ ಮಂಗಳೂರು ಬನ್ಸ್ ಅಂದರೆ ಭಾರಿ ಇಷ್ಟ. ಅದಕ್ಕೆ ಚೆನ್ನಾಗಿದ್ಯಾ? ಎಮ್ಮಿ ಎಮ್ಮಿ ನಮ್ಮಮ್ಮ ಮಾಡಲ್ಲ ಮಂಗಳೂರು ಬನ್ಸ. ಬೋಂಡ ಮಾಡಕ್ ಬರುತ್ತೆ, ಮನ್ಸು ಮಾಡಿದ್ದೀನಿ. ನೀನು ಇಷ್ಟಪಡಲ್ಲ, ಅದಕ್ಕೆ ಮಾಡಲ್ಲ. ನನ್ನ ಫೇವ್ರೇಟ್ ಮಂಗಳೂರು ಬನ್ಸ್. 4.5 ತಿಂಗಳಾಯ್ತು ನಮ್ಮ ಅಡ್ಡಲ್ಲಿ ಕಾಫಿ ಕುಡಿದು. ಸ್ಟ್ರಾಂಗ್ ಸಖತ್ತಾಗಿರುತ್ತೆ. ಮಜಾ ಕಾಫಿ ಕುಡಿದ್ರೆ ಅದಕ್ಕೆ ಕುಡಿಲಿಲ್ಲ ನಾವು. ಅಲ್ಲಿ ಸ್ಕಿಪ್ ಮಾಡಿ ಇಲ್ಲಿ ಕುಡಿತಾ ಇದ್ದೀವಿ. ನಾವು ಕೆನರಾ ಬ್ಯಾಂಕಿಗೆ ಬಂದಿದ್ದೀವಿ. ಏನಕ್ಕೆ ಅಂತ ಹೇಳ್ತೀನಿ ರೀ. ಹೋಗ್ಲಿಲ್ಲ, ಅಲ್ಲೇ ಆಚೆ ಬಿಸಿಲು ಕಾಯಿಸ್ತಾ ಇದ್ದೀನಿ ಸ್ವಲ್ಪ. ಏನು ಗೊತ್ತಾ, ಆ್ಯಕ್ಚುಲಿ ನಮ್ಮ ಅಜ್ಜಿದು ಅಕೌಂಟ್ ಕ್ಲೋಸ್ ಮಾಡಿಸ್ಬೇಕು. ಸೊ ಇವಾಗ ಫಾರ್ಮಾಲಿಟೀಸ್ ಇರುತ್ತೆ ಕೆಲವೊಂದು. ಅವ್ರದ್ದು ಪೋಸ್ಟ್ ಆಫೀಸ್ ಅಕೌಂಟು, ಬ್ಯಾಂಕ್ ಅಕೌಂಟು ಎಲ್ಲ ಏನೇನಿತ್ತು. ನಮ್ಮ ತಾತಂದು ಪೆನ್ಷನ್ ಬರ್ತಿತ್ತು. ಕೆನರಾ ಬ್ಯಾಂಕು ಬಾಪೂಜಿನಗರ, ಬ್ಯಾಟ್ರನ್ಪುರ ಈ ಕಡೆ ಮೈಸೂರು ರೋಡಲ್ಲಿ ಬರ್ತಿತ್ತು ಅವ್ರಿಗೆ. ಅವ್ರು ಇಲ್ಲೇ ಇದ್ದಿದ್ದು ಮನೆ. ಸೊ ಏನು ಅಂದರೆ ಇವಾಗ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅಕೌಂಟ್ ಕ್ಲೋಸ್ ಮಾಡಿಸ್ಬೇಕು. ಮತ್ತೆ ಒಂದು 50,000 ಅಕೌಂಟಲ್ಲಿ ಇಟ್ಟಿದ್ದಾರೆ, ಸೇವಿಂಗ್ಸ್ ಇಟ್ಟಿದ್ರು. ಅದೇ ಪೆನ್ಷನ್ದೆಲ್ಲ ಬರ್ತಿತ್ತಲ್ಲ, ಅದೆಲ್ಲ ಹಂಗೆ ಸೇವ್ ಆಗಿತ್ತು. ಅದನ್ನ ವಿತ್ಡ್ರಾ ಮಾಡೋಕ್ಕೆ ನಮ್ಮ ಅಜ್ಜಿ ಹತ್ರ ATM ಕಾರ್ಡ್ ಇರಲಿಲ್ಲ. ATM ಬೇಡ ಅಂತ ಹೇಳಿದ್ರು. ಮತ್ತೆ ಚೆಕ್ ಲೀಫ್ ಇತ್ತು ಅವ್ರ ಹತ್ರ. ಆ ಚೆಕ್ ಲೀಫು ಹೊಸ್ದಾಗ ಅವಾಗ ಇದ್ದಾಗ ಚೆನ್ನಾಗಿದ್ದಾಗ ಸೈನ್ ಹಾಕಿ ಕೊಟ್ಟಿದ್ರು. ಆಮೇಲೆ ಸೈನ್ ಹಾಕಿ ಚೆಕ್ ಲೀಫ್ ಇರಲಿಲ್ಲ ವಿತ್ಡ್ರಾ ಮಾಡೋಕ್ಕೆ. ಬ್ಯಾಂಕಿಗೆ ಬಂದು ವಿಡ್ರಾ ಮಾಡಬೇಕಾಗಿತ್ತು. ಅಜ್ಜಿ ಹೋದ್ಮೇಲೆ ಬ್ಯಾಂಕಿಗೆ ಬಂದು ಅದನ್ನು ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳಿ ಹಿಂಗಾಗಿದೆ ಅಂತ ಹೇಳಿ ಇದು ಮಾಡಿದಾಗ, ನಾಮಿನಿ ಯಾರ ಹೆಸರಲ್ಲಿದೆ ಮಾಡ್ಕೊಳ್ಳಿ ಅಂತ ಅಂದರು. ಆ್ಯಕ್ಚುಲಿ ನಾಮಿನಿ ನಮ್ಮ ಅಮ್ಮನೇ. ಬಿಕಾಸ್ ನಮ್ಮ ಅಮ್ಮನೇ ಅಕೌಂಟ್ ಎಲ್ಲ ತೆಗ್ಸಿಸಿದ್ದಿಲ್ಲಿ. ಅದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾಮಿನಿ ನಮ್ಮ ಅಮ್ಮನ ಹೆಸರೇ ಇಲ್ಲ. ಆ್ಯಕ್ಚುಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗ್ದು ಎಲ್ಲ ಚೆಕ್ ಮಾಡಿಸಿದ್ರು. ಆದರೆ ನಾಮಿನಿ ನಮ್ಮ ಅಮ್ಮನ ಹೆಸರೇ ಇಲ್ಲ. ನಮ್ಮ ತಾತನ ಹೆಸರಿದೆ. ನಮ್ಮ ತಾತ ತೀರೋಗಿ 23 ವರ್ಷ ಆಗಿದೆ. ಆದರೆ ನಾಮಿನಿ ನಮ್ಮ ತಾತನ ಹೆಸರಲ್ಲಿದೆ. ಈಗ ನಾಮಿನಿ ಇಲ್ಲದೆ ಇರೋದಕ್ಕೆ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಆಗಿದೆ. ಈಗ ನಾಮಿನಿ ಇಲ್ಲ, ಏನು ಮಾಡೋದು ಅಂತ ಕೇಳಿದಕ್ಕೆ ಫ್ಯಾಮಿಲಿ ಟ್ರೀ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರಂತೆ ಲಾಸ್ಟ್ ಟೈಮು. ಫ್ಯಾಮಿಲಿ ಟ್ರೀ ಮಾಡ್ಸೋಕ್ಕೆ 8,000 ರೂಪಾಯಿ ಆಗುತ್ತೆ. ಅದು ತಾಲೂಕು ಆಫೀಸಿಗೆ ಹೋಗಿ ಮಾಡಿಸ್ಕೊಂಬರ್ಬೇಕು. 8,000 ರುಪೀಸ್ ಆಗುತ್ತೆ. ಇವಾಗ ಹೆಂಗೂ ಬಿಲೋ 50,000 ಇರೋದು ಅಕೌಂಟಲ್ಲಿ. 1 ಲಕ್ಷ ಮೇಲೆ ಇದ್ರೆ ಆಯಿತು ಏನೋ ಅನ್ಬೋದು. ಬಟ್ 50,000 ಅಷ್ಟೇ ಇದೆ, ಬಿಲೋ 50,000. ಅದಕ್ಕೆ ಫ್ಯಾಮಿಲಿ ಟ್ರೀ ಏನು ಬೇಡ, ನಾವು ಇದು ಪೇಪರಲ್ಲಿ 500 ರೂಪಾಯಿ ಬಾಂಡ್ ಪೇಪರಲ್ಲಿ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತೀವಿ, ಎಲ್ಲ ಕ್ಲಿಯರ್ ಮಾಡಿ ಅಂತ ಕೇಳ್ಕೊಂಬರೋಕ್ಕೆ ಅಮ್ಮ ಒಳಗಡೆ ಹೋಗಿದ್ದಾರೆ ಮ್ಯಾನೇಜರ್ ಹತ್ರ ಮಾತಾಡೋದಕ್ಕೆ. ಮೊನ್ನೆಯಿಂದ ಬಂದು ಮಾತಾಡ್ತಿದ್ದಾರೆ. ಮೊನ್ನೆ ಎಲ್ಲ ಅವರು ಆಟೋಲ್ ಬರೋರು. ಇವತ್ತು ನಾನೇ ಗಾಡಿ ಕರ್ಕೊಂಡ್ಬಂದೆ. ನಿಧಾನಕ್ಕೆ ಸ್ಲೋಲಿ ಬಂದೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಬಂದೆ ನಿಧಾನಕ್ಕೆ ಕರ್ಕೊಂಡು. ಸೊ ಇವಾಗ ಅಮ್ಮ ಒಳಗೆ ಹೋಗಿದ್ದಾರೆ. ಈಗ ನಾಮಿನಿ ಇಲ್ಲ ಅಂತಂದರೆ ಇದೆಲ್ಲ ಫಜೀತಿ ಆಗುತ್ತೆ ನೋಡಿ.
ಫ್ಯಾಮಿಲಿ ಟ್ರೀ ಅವಾಗ ನಾವು ನಮ್ದೊಂದು ಮೈಸೂರು ಪ್ರಾಪರ್ಟಿ ಬಂದಾಗ 500 ರೂಪಾಯಿ ಕೊಟ್ಟು ಮಾಡಿಸಿದ್ರು ಸುಮಾರು ಒಂದು 10 ವರ್ಷದ ಹಿಂದೆ. ಈಗ ಫ್ಯಾಮಿಲಿ ಟ್ರೀಗೆ 800 ರೂಪಾಯಿ ಆಗುತ್ತೆ. ಅದು ಏನು 2 ತಿಂಗಳು ಕಾಯಬೇಕು ಫ್ಯಾಮಿಲಿ ಟ್ರೀಗೆ. ನೋಡೋಣ ಏನು ಹೇಳ್ತಾರೆ ಮ್ಯಾನೇಜರು ಅಂತ. ಇಲ್ಲ ಫ್ಯಾಮಿಲಿ ಟ್ರೀ ಬೇಕೇ ಬೇಕು ಅಂದರೆ ಇವ್ರು ಹೋಗಿ ಮಾಡಿಸ್ಬೇಕು ಕಾರ್ಪೊರೇಷನ್ ಆಫೀಸಲ್ಲಿ. ಇಲ್ಲ ಆಯಿತು ನೀವು ಇದು ಮಾಡ್ಕೊ ಬನ್ನಿ ಬಾಂಡ್ ಪೇಪರಲ್ಲಿ ಅಂತಂದರೆ ವಿಜಯನಗರ್ಗೆ ಹೋಗಿ ಬಾಂಡ್ ಪೇಪರಲ್ಲಿ 500 ರೂಪಾಯಿ ಪೇಪರಲ್ಲಿ ಮಕ್ಕಳದ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ, ನಾವು ಯಾರಾದರೂ ಒಬ್ರು ಡ್ರಾ ಮಾಡ್ಕೋತೀವಿ ಅಂತ ವಿಟ್ನೆಸ್ ಕೊಟ್ಟು ನಾವು ವಿಟ್ನೆಸ್ ಆಗಿ ಕೊಡಬೇಕು. ಬಿಕಾಸ್ ಅವ್ರವ್ರ ಮಕ್ಕಳ ಜೊತೆಗೆ ನಮ್ಮ ಫ್ಯಾಮಿಲಿಗೂ ಗೊತ್ತಿದೆ ಅಂತ ನಾವು ವಿಟ್ನೆಸ್ ಕೊಡ್ಬೇಕೀಗ. ನೋಡೋಣ ಇರಿ ಅಮ್ಮ ಏನು ಹೇಳ್ತಾರೆ, ಮ್ಯಾನೇಜರ್ ಏನು ಹೇಳ್ತಾರೆ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಎಂಡ್ ಆಫ್ ದ ಸ್ಟೋರಿ ಈಸ್ ನಾಮಿನಿ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಇನ್ಶೂರೆನ್ಸು, ಬ್ಯಾಂಕು, ನೀವೇನೋ ಸಾಲ ಆದರೂ ಮಾಡಿರ್ರಿ ಅಥವಾ ಪ್ರಾಪರ್ಟಿ ಆದರೂ ಮಾಡಿರಿ, ನಾಮಿನಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಡೆತ್ ಆದಮೇಲೆ ನಾವು ಅಂದ್ಕೊಂಡಿರ್ತೀವಿ ನಾಮಿನಿ ಎಲ್ಲ ಇರುತ್ತೆ ಕರೆಕ್ಟಾಗಿ, ನಾವು ಹಂಗೆ ಅಂದ್ಕೊಂಡಿದ್ದು. ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತೀವಿ ನನ್ನ ಮಕ್ಕಳು ಎಂಟ್ರಿನೇ ಹಾಕಿಲ್ಲ ನಾಮಿನಿಗೆ ಅಂತ. ಈ ಥರ ಪರಿಸ್ಥಿತಿ ಆಗ್ಬಿಟ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. 20 ಸತಿ ಬಿಸಿಲಲ್ಲಿ ಅಲಿಯೋಕ್ಕಾಗಲ್ಲ, ತುಂಬ ಕಷ್ಟ. ಅದಕ್ಕೆ ನೀವು ಏನೇನು ಡಾಕ್ಯುಮೆಂಟ್ಸ್ ಮಾಡಿಸಿದ್ದೀರಾ, ಏನೇನಿದೆ ನಿಮ್ಮ ಹತ್ರ, ದಯವಿಟ್ಟು ಅದಕ್ಕೆ ನಾಮಿನಿ ಮಾಡಿಸಿ. ಇಲ್ಲ ಅಂದರೆ ಈ ಥರ ಪಜಿತಿಗಳಾಗ್ತದೆ. ಏನಾಯ್ತು ಇವಾಗ 10-20 ಸಾವಿರ ಆದರೆ ನೋಟ್ರಿಲ್ಲ 500 ರೂಪಾಯಿ ಬಂಡಲ್ಲಿ ಮಾಡಿಸ್ಬೋದಂತೆ. 50,000 ತನಕ ಇದ್ರೆ BBMP ಇಲ್ಲ ಕಾರ್ಪೊರೇಷನ್ ಲೆವೆಲಲ್ಲೇ ಮಾಡಿಸ್ಲೇಬೇಕಂತೆ. ಫ್ಯಾಮಿಲಿ ಟ್ರೀ ಕಂಪಲ್ಸರಿನಾ ಈಗ? ಮಾಡಿಸ್ಲೇಬೇಕು. ಅದೇ ನೋಡು, ನಾಮಿನಿ ಇಲ್ಲ ಅಂತ ನಾನು ನಮ್ಮಮ್ಮನೇ ಚೆನ್ನಾಗಿದ್ದಾಗ 5 ವರ್ಷದಿಂದನೇ ನಾಮಿನಿ ಫಾರಂ ಕೊಟ್ಟಿದ್ದೀವಿ. ನಂದು ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ID ಕಾರ್ಡು, ಮನೆ ಅಗ್ರಿಮೆಂಟು ಎಲ್ಲ ಕೊಟ್ಟು ಫೋಟೋನು ಕೊಟ್ಟಿದ್ದೀನಿ. ಎಲ್ಲಿ ಮಿಸ್ಪ್ಲೇಸ್ ಆಗಿದ್ದೀವಿ ಇವ್ರ ಹತ್ರ ಗೊತ್ತಿಲ್ಲ. ಇವರೆಲ್ಲ ತುಂಬ ಚೇಂಜ್ ಆಗ್ತಾನೆ ಇರ್ತಾರೆ, ಅದು ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ. 1 ವಾರ ಟೈಮ್ ತೊಗೊಂಡ್ರು ಹುಡ್ಕಕ್ಕೆ, ಸಿಕ್ಕಿಲ್ಲ ಅಂದರು. ಇವಾಗ ನಮ್ಮ ಅಪ್ಪ ಡೆತ್ ಆಗಿರೋದೇ ಫಾರಮಲ್ಲಿ ತೋರಿಸ್ತಾ ಇದೆ ಅಂತಾರೆ. ನಾನು ನಮ್ಮ ಅಮ್ಮನೇ ಮಾಡ್ತಿದ್ದೀನಿ ನೋಡಿ. ಎಷ್ಟು ಕಷ್ಟ ನಾಮಿನಿ ಇದು ಮಾಡಿಸ್ಬೇಕು ಅಂದರೆ. ತಗೊಳ್ಳೋ 50,000ಕ್ಕೆ ಅದೆಷ್ಟು ಖರ್ಚು ಮಾಡಿಸ್ತಾರೋ ಗೊತ್ತಿಲ್ಲ. ಈಗ ಒಂದು 10,000 ಅಂತ ಗ್ಯಾರಂಟಿ ಖರ್ಚು ಗ್ಯಾರಂಟಿ ಆಗುತ್ತೆ. 4-5 ಸಾವಿರ ಅಂತಾರೆ, ಒಂದೊಂದು ಜಾಗದಲ್ಲಿ 8,000 ಅಂತ ಇದ್ದಾರೆ. ಗೊತ್ತಿಲ್ಲಮ್ಮ ಎಷ್ಟಾಗುತ್ತೋ ನಾಮಿನಿ. ಅದಕ್ಕೆ ನಮ್ಮ ತಾಯಿ ಇದ್ದಾಗಲೇ ನಾನು ಕೇಳಿದೆ, ಇದೆ ಅಂದರು. ನಮ್ಮ ಅಮ್ಮನೇ ಕೊಟ್ಟಿದ್ದೆಲ್ಲ ಬಿಡ, ನಾನೇ ನೀವು ಕೊಟ್ಟಿದ್ದೀವಲ್ಲ ಅಂದರು. ಇವಾಗ ನೋಡಿದ್ರೆ ಡಾಕ್ಯುಮೆಂಟ್ಸೇ ಇಲ್ಲ. ಇವಾಗ ಫ್ಯಾಮಿಲಿ ಟ್ರೀ ಮಾಡಿಸ್ಲೇಬೇಕು ಕಂಪಲ್ಸರಿ. ನೋಡಿ ಗಾಯ್ಸ್, ಅವೇರ್ ಆಗಿರಿ ಗಾಯ್ಸ್. ಎಲ್ಲ ಡಾಕ್ಯುಮೆಂಟ್ಸು ನಾಮಿನಿ ಇಂಪಾರ್ಟೆಂಟು. ಇಲ್ಲಾಂದರೆ ಈ ಥರ ಅಲಿಬೇಕು ಗ್ಯಾರಂಟಿ. ನಿಜವಾಗ್ಲೂ ಹೋಗೋಣ ಆಯ್ತು. ATM ಇದ್ಬಿಟ್ಟಿದ್ರೆ ತಲೆನೋವೇ ಇರಲಿಲ್ಲ. ನಿಜವಾಗ್ಲೂ ATM ಇದ್ರೆ ಎಲ್ಲ ಡ್ರಾ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಆಮೇಲೆ ಬಂದು ಡ್ರಾ ಮಾಡಿ ಎಲ್ಲ ತೊಗೊಂಡ್ಬಿಟ್ಟು ಬಂದು ಹೇಳಿದರೆ ಮುಗಿದೋಗಿರೋದು. ಯಾವ ಡಾಕ್ಯುಮೆಂಟ್ಸು ಕೊಡೋಂಗಿರಲಿಲ್ಲ. ATM ಮಿಸ್ಪ್ಲೇಸು, ನಾಮಿನಿ ಮಿಸ್ಪ್ಲೇಸು, ಬರ್ತಾನೇ ಇರಬೇಕು. ಇನ್ನು 3 ಕೂತ್ಕೊಂಡು ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕು ನಮ್ಮ ಅಕ್ಕ ತಂಗಿ. ಫಿಸಿಯೋಥೆರಪಿಗೆ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಗೈಸ್. ಊರೆಲ್ಲ ತಿರುಗಾಡ್ಕೊಂಡು ಈಗ ಬಂದ್ವಿ. ಅಂತೂ ಇಂತೂ ಫಿಸಿಯೋಥೆರಪಿ ಮುಗಿಸ್ಕೊಂಡ್ ಬಂದ್ವಿ. ಅಂತೂ ನಮ್ಮ ಅಮ್ಮನ ಕೆಲಸನೂ ಆಗಲಿಲ್ಲ, ನಿಂದಾದರೂ ಆಯಿತು. ಹೆಂಗೆ ಓಡಿಸ್ದೆ ಅಮ್ಮ ಗಾಡಿ? ಸೂಪರಾಗಿ ಓಡಿಸ್ದೆ. ಐ ಆಮ್ ಪ್ರೌಡ್ ಆಫ್ ಮೈ ಡಾಟರ್. ಸೂಪರ್. ಕರೆಕ್ಟಾಗಿ ಓಡಿಸೋದ್ನಾ? ಕರೆಕ್ಟಾಗಿ ಓಡಿಸ್ದೆ. ನಾನು ಹೇಳ್ದಂಗೆ ಓಡಿಸಿದ್ಯೆ, ಹೇಳ್ಕೊಟ್ಟಿದ್ದೆ. ಇದೆಲ್ಲ ಗಾಂಚಿನಿ. ನಿನ್ನ ಕಷ್ಟ ಬಿದ್ದು ಎಲ್ಲೆಲ್ಲೋ ಸೂರು ಸುತ್ತಿಸ್ಕೊಂಡು ಹೇಳು ಪುಟ್ಟಿ ಪುಟ್ಟಿ. ಸೂಪರ್. ನೋಡಮ್ಮ ಅವಳ ಸೂಪರಾಗಿ ಗಾಡಿ ಓಡಿಸ್ದೆ. ಫಸ್ಟ್ ಥರನೇ ಓಡಿಸಿದ್ನಾ? ಸೇಮ್. ಏನಂದ್ರೆ ಫಾಸ್ಟಾಗಿ ಹೋಗಿಲ್ಲ ಅಷ್ಟೇ. ನೋಡಿ ಗಾಯ್ಸ್, ನಮ್ಮ ಅಪ್ಪ ಅಮ್ಮ ಸರ್ಟಿಫಿಕೇಟ್ ಕೊಟ್ಟರು ಗಾಯ್ಸ್ ನನಗೆ. ಡಬಲ್ಸು ಚೆನ್ನಾಗಿ ಓಡಿಸಿದ್ಯಾ, ಸಿಂಗಲು ಚೆನ್ನಾಗಿ ಓಡಿಸಿದ್ಯಾ, ಇನ್ನೇನು ಬೇಕು? ವೆರಿ ಗುಡ್. ಈ ತಿಂಗಳಲ್ಲಿ ಕ್ಲೀನಾಗೆ ನಿಧಾನಕ್ಕೆ ಓಡಿಸು, ಸೇಫ್ಟಿಯಾಗೆ ಓಡಿಸು. ನಮ್ಮ ಅಪೋಸಿಟ್ ಅವ್ರು ಹೆಂಗ್ ಓಡಿಸ್ತಾರೋ ಗೊತ್ತಾಗಲ್ವಲ್ಲ. ಇನ್ನೊಂದು 10 ದಿನ ಹೆಲ್ಮೆಟ್ ಹಾಕೊಂಡು ಇಬ್ರು ಫುಲ್ ಹೆಲ್ಮೆಟ್ ಹಾಕೊಂಡು ಸೇಫ್ಟಿಗೆ ಹೋಗಿದ್ದೀವಿ. ಇನ್ನೊಂದು 10 days ಫಿಸಿಯೋಥೆರಪಿ ಬೇಕು ಅಂದಿದ್ದಾರೆ. ಮಾಡಿಸ್ಕೊಮ್ಮ ಅಷ್ಟೇ. ಆರೋಗ್ಯ ಮುಖ್ಯ ಫಸ್ಟು. ಅಷ್ಟೇ ಗಾಯ್ಸ್. ಅಷ್ಟೇ ಅಲ್ಲಿ ನೋಡಿ ಗಾಯ್ಸ್, ಅವ್ರಿಬ್ರು ಲವ್. ಅವ್ರಿಗೆ ವ್ಯಾಲೆಂಟೈನ್ಸ್ ಡೇ ಮುಗಿದ್ರು ಲವ್ ಮುಗ್ದಿಲ್ಲ. ಇವಳು ಓತಲ್ಲ ನಂದೇ ಲಿಕ್ಲಿ ಅಂತ. ಲೇ ಅವರಿಬ್ರು ಏನಾದರೂ ಮಾಡ್ಕೊಳ್ಳಿ, ಶಿವಪೂಜಲ್ಲಿ ಕರಡಿ ಬಿಟ್ಟಂಗೆ ಯಾಕೆ ಚರಿ ಹೋಯ್ತೀಯಾ? ಕರಡಿ ಕಲರೇ ಅವಳು ಹಂಗೆ ಆಡ್ತಾಳೆ. ಅವ್ಳು ಕರಡಿ ಮರಿನೇ. ಅಲ್ಲೋಡಲಿ ಅಲ್ಲಿ ನೋಡಲಿ
ಅದೇನು ಅವಳನ್ನ ಲವ್ ಮಾಡೋದು ನನ್ನೂ ಮಾಡು ಅಂತಾಳು ಅವಳು. ಕಿತಾಪತಿ ಹೆಂಗಸರು.